ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ವಿಶ್ವಸ್ವಾಮಿ ಗುರೂಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಶನಿವಾರದ ಶುಭೋದಯ. ಪರಮಾತ್ಮಾಯರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ತುಲಾ ರಾಶಿಯವರಿಗೆ ಈ ವರ್ಷ 2026 ನಿಮಗೆ ಏನೆಲ್ಲ ಫಲಗಳನ್ನು ಕೊಡುತ್ತೆ. ಇಷ್ಟು ದಿನ ಕೆಲಸ ಸರಿ ಇಲ್ಲದೆ ಅಲದಾಡ್ತಿರ್ತಕ್ಕಂಥ ತುಲಾ ರಾಶಿಯವರಿಗೆ ಈ ಒಂದು ಸಂದರ್ಭದಲ್ಲಿ ನಿಮಗೆ ಏನು ಭದ್ರತೆ ಸಿಗ್ತದೆ, ಹಣಕಾಸು ಹೇಗಿರ್ತಕ್ಕಂಥದ್ದಿರ್ತದೆ, ಒಂದು ಸರಳವಾಗಿರ್ತಕ್ಕಂಥ ಒಂದು ಬೈಟ್ ಕೊಡ್ತೀನಿ. ಖಂಡಿತವಾಗಿ ನೀವು ನೋಡ್ಕೊಳ್ಳಿ. ಸರಳವಾಗಿರ್ತಕ್ಕಂಥ ವಿಚಾರಗಳು ನೋಡೋಣ. ಮೊದಲು ಈ ದಿನದ ಪಂಚಾಂಗ ಶ್ರವಣ, ತದನಂತರ 12 ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ಳೋಣ. ಶನಿವಾರ ಈ ದಿನ ಅಮಾವಾಸ್ಯ ತಿಥಿ 7:11 ಇರುತ್ತದೆ, ಅಂದರೆ ಬೆಳಗ್ಗೆ. ತದನಂತರ ಪ್ರಥಮ ತಿಥಿ ಪ್ರಾರಂಭ, ಕೃಷ್ಣ ಪಕ್ಷ, ತದನಂತರ ಶುಕ್ಲ ಪಕ್ಷ ಆಗ್ತದೆ. ಗಂಡಯೋಗ, ನಾಗವ ಹಾಗೆ ಕಿಂಸ್ತುಗ್ನ ಕರ್ಣ ಇರತಕ್ಕಂಥದ್ದು. ಚಂದ್ರ ಮೂಲ ನಕ್ಷತ್ರ ಧನುರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು, ಅದರ ಕೇತುವಿನ ನಕ್ಷತ್ರದಲ್ಲಿ ಸ್ಥಿತ. ಹಾಗೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ 9:28 10:53 ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ 1:43 3:08 ಗುಳಿಕ ಕಾಲ ಬೆಳಗ್ಗೆ 6:38 8:03 ಹಾಗೆ ದುಷ್ಟ ಮುಹೂರ್ತ ಇರ್ತಕ್ಕಂಥದ್ದು ಸಹಿತ ಬೆಳಗ್ಗೆ 7:08 7:50 ಹಾಗೆ ಕಂಟಕ ಮೃತ್ಯುದೋಷ ಇರ್ತಕ್ಕಂಥದ್ದು 11:57 ಮಧ್ಯಾಹ್ನ 12:39 ಸ್ನೇಹಿತರೆ, ಚಂದ್ರ ಸ್ಥಿತ ಧನುರಾಶಿ ಮೂಲ ನಕ್ಷತ್ರ, ಸೂರ್ಯನೊಟ್ಟಿಗೆ, ಕುಜನೊಟ್ಟಿಗೆ, ಜೊತೆಗೆ ಶುಕ್ರನೊಟ್ಟಿಗೆ 4 ಗ್ರಹಗಳ ಸಮ್ಮಿಲನ ಇರತಕ್ಕಂಥ ದಿನ ಇದು. 9 ಸ್ಥಾನದಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಕಾಲ ಕೂಡ ಆಗ್ಬೋದು. ಕುಜ 9ರಲ್ಲಿದ್ದಾನೆ, ಸೂರ್ಯ 9ರ ಸ್ಥಾನದಲ್ಲಿದ್ದಾರೆ, ಚಂದ್ರ 9ರ ಸ್ಥಾನದಲ್ಲಿ, ಶುಕ್ರ 9ರ ಸ್ಥಾನದಲ್ಲಿ. 9 ಅಂದರೆ ಪುನರಾರಂಭ ಅಂತ ಅರ್ಥಾತ್. ಖಂಡಿತವಾಗಿ 9ರ ಸ್ಥಾನ ಭಾಗ್ಯಸ್ಥಾನವಾದರೂ ಪುನರಾರಂಭವನ್ನು ಮಾಡಬೇಕು. ಪುನರ್ ಆರಂಭ ಇದು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಮೊದಲು ಮೇಷರಾಶಿಯವರ ಈ ದಿನದ ಫಲಾಫಲ ಹೀಗಿರುತ್ತೆ. ಮೇಷರಾಶಿಯರಲ್ಲಿ ಮುಖ್ಯವಾಗಿ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳು ಜಾಸ್ತಿ ಆಗ್ತದೆ. ಡಿವೋಟಿಂಗ್ ನೇಚರ್ ಅಂತ ಕೂಡ ಕರೆದಿ. ಹಣಕಾಸು ವಹಿವಾಟುಗಳು ಸಾಧಾರಣವಾಗಿರ್ತಕ್ಕಂಥ ಫಲ. ಆರೋಗ್ಯದ ವಿಚಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲ. ಎಕ್ಸ್ಪೆಷಲಿ ಯಾವುದಾದ್ರೂ ಸಂಧಾನ ಅಂತ ಕರೆದೆ, ಒಂದು ಸಂಧಾನದ ಮೂಲಕ ಕೆಲವೊಂದು ವಿಚಾರಗಳಲ್ಲಿ ಇತ್ಯರ್ಥ ಆಗ್ತಕ್ಕಂಥದ್ದು ಪ್ರಶಸ್ತವಾಗುತ್ತೆ. ಆರೋಗ್ಯದ ವಿಚಾರವಾಗಿ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಚಿಂತನೆಗಳು ಜಾಸ್ತಿ ಆಗ್ತದೆ. ಬಟ್ ಒನ್ ಥಿಂಗ್ ಏನಪ್ಪಾ ಅಂದರೆ ಮೇಷರಾಶಿಯವ್ರಿಗೆ ಜಾಣ್ಮೆಯಿಂದ ಕೆಲಸ ಮಾಡಿದ್ರೆ ಮಾತ್ರ ಈ ದಿನ ವಿಶೇಷವಾಗಿರ್ತಕ್ಕಂಥ ಫಲ. ಇನ್ನು ವಿದ್ಯಾರ್ಥಿ ವರ್ಗದವರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು ಮೇಷರಾಶಿಯವರಿಗೆ ಲಭ್ಯವಾಗ್ತದೆ. ಇನ್ನು ಬಿಸ್ನೆಸ್ದಾರಿಗೆ ವಿಚಾರದಲ್ಲಿ ಒಂದು ಸಾಧಾರಣವಾಗಿರ್ತಕ್ಕಂಥ ದಿನ. ಬಟ್ ಆರೋಗ್ಯ ಮತ್ತು ಆಧ್ಯಾತ್ಮ ಇವೆರಡು ಕೂಡ ವಿಶೇಷವಾಗಿ ಫಲ ಸಿಗ್ತದೆ. ಹಾಗೆ ವೃಷಭ ರಾಶಿಯವರು ಸ್ವಲ್ಪ ಜಾಗರೂಕರಾಗಿ, ವಾಹನ ಚಾಲನೆಯಲ್ಲಿ ಭಾಳ ಜಾಗರೂಕತೆ. ಬಟ್ ಒನ್ ಥಿಂಗ್, ವೃಷಭ ರಾಶಿಗೆ ಭೂಮಿಯ ವಿಚಾರದಲ್ಲಿ ಏಳಿಗೆ ಜಾಸ್ತಿ ಆಗ್ತದೆ. ಭೂಮಿ ಖರೀದಿ ಯೋಗದ ಲಭ್ಯತೆ ಇರತಕ್ಕಂಥ ದಿನ. ಬಟ್ ಮನೆಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಕ್ಲಾಶಸ್ ಆಗ್ತಕ್ಕಂಥದ್ದು ಇರ್ತದೆ. ಆ ಒಂದು ವಿಚಾರದಲ್ಲಿ ಜಾಗರೂಕರಾಗಿ ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗ್ತದೆ. ಇನ್ನು ವಿದ್ಯಾರ್ಥಿ ವರ್ಗದವರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ. ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥದ್ದು ಇರ್ತದೆ. ಬಿಸ್ನೆಸ್ದಾರಿಗೆ ಅಷ್ಟು ಶುಭ ಫಲ ಪ್ರಾಪ್ತಿ ಇಲ್ಲ. ಒಂದು ಸತಿ ಎಕ್ದಮ್ ಹೆಚ್ಚು ಕಮ್ಮಿ ಆಗ್ಬೋದು. ಯಾಕೆಂದರೆ ಸಿಕ್ಕಾಪಟ್ಟೆ ದುಡ್ಡು ಬರ್ಬೋದು, ಹಾಗೆ ನಷ್ಟನೂ ಕೂಡ ಆಗ್ಬೋದು. ಅಬ್ಸ್ಟೆಕಲ್ಸ್ ಜಾಸ್ತಿ ಇರ್ತದೆ. ಹಾಗಾಗಿ ಗಣಪತಿಯ ಪ್ರಾರ್ಥನೆ,
ಗಣಪತಿಗೆ ಗರ್ಕೆಯನ್ನು ಇಟ್ಟು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ, ಸಾಧ್ಯವಾದಷ್ಟು ಮಿಥುನ ರಾಶಿಯವರು ಈ ದಿನದ ಫಲಗಳನ್ನು ನೋಡಿದಾಗ ಹೆಚ್ಚು ವ್ಯಾಪಾರದ ಮನೋಧರ್ಮ ನೋಡಿ. ಅಲ್ಲಿ ಜೊತೆಗೆ ನಷ್ಟಾಧಿಪತಿ ಸಪ್ತಮದಲ್ಲಿದ್ದಾನೆ, ಪಂಚಮಾಧಿಪತಿ ಸಪ್ತಮದಲ್ಲಿದ್ದಾನೆ, ಷಷ್ಠಾಧಿಪತಿ ಸಪ್ತಮ ಸ್ಥಾನ, ತೃತೀಯಾಧಿಪತಿ ಸಪ್ತಮ ಸ್ಥಾನ, ಧನಾಧಿಪತಿ ಸಪ್ತಮ ಸ್ಥಾನ. ಒಂದು ವಿಶೇಷವಾಗಿರ್ತಕ್ಕಂಥ ಫಲಗಳು. ಯಾವುದಾದ್ರೂ ಒಬ್ಬ ಎದುರಾಳಿಗಳಿಂದ ಅಥವಾ ಬಿಸ್ನೆಸ್ ಪಾರ್ಟ್ನರ್ಸಿಂದ, ಸಂಗಾತಿಗಳಿಂದ ಏನಾದರೂ ನಿಮಗೆ ಶುಭ ಫಲ ಪ್ರಾಪ್ತಿ ಆಗ್ತಕ್ಕಂಥದ್ದು ಇರ್ತದೆ. 12ರ ಜೊತೆ ಅಧಿಪತಿ ಜೊತೆರಿಂದ ನಷ್ಟನೂ ಕೂಡ ಕಾಣ್ತಕ್ಕಂಥದ್ದು ಇರ್ತದೆ. ಬಟ್ ಸಪ್ತಮ ಭಾವ ನಿಮಗೆ ಸಾಧ್ಯವಾದಷ್ಟು ಕೂಡ ಒಬ್ಬರ ಸಹಾಯಾರ್ಥವಾಗಿ ನಿಮ್ಮ ಪ್ರೀತಿ ಪಾತ್ರರ ವಿಶೇಷವಾಗಿರ್ತಕ್ಕಂಥ ಒಂದು ಫಲಗಳನ್ನು ನಿರ್ಣಯ ಮಾಡ್ಬೋದು. ನೀವು ಕೂಡ ಒಬ್ಬ ಪ್ರೀತಿ ಪಾತ್ರರೊಟ್ಟಿಗಿನ ಉತ್ತಮ ಬಾಂಧವ್ಯವನ್ನು ಗಟ್ಟಿ ಮಾಡಿಕೊಳ್ಬೋದು. ಅಷ್ಟು ಕೂಡ ಶುಭ ಫಲ ಪ್ರಾಪ್ತಿ ಇರ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ. ಕೇಂದ್ರ ಗ್ರಹದಲ್ಲಿ 4 ಗ್ರಹಗಳ ಸಮ್ಮಿಲನತೆ ಬಹಳ ವಿಶೇಷವಾಗಿರ್ತಕ್ಕಂಥ ಫಲ ಕೊಡುತ್ತೆ. ಬಟ್ ಶುಕ್ರ ಚಂದ್ರ ಜೊತೆಲಿದ್ದಾರೆ, ಬಟ್ ಕುಜ ಮತ್ತು ಚಂದ್ರ ಜೊತೆಲಿದ್ದಾರೆ, ಚಂದ್ರ ಮತ್ತು ಸೂರ್ಯ ಜೊತೆಲಿದ್ದಾರೆ. ಮಿಶ್ರ ಫಲಗಳು, ಲಕ್ಷ್ಮೀ ಯೋಗ ಇರ್ತಕ್ಕಂಥದ್ದು ಇರುತ್ತೆ. ಹಾಗೆ ಕುಜ ಮತ್ತು ಶುಕ್ರ ಇದ್ದಾಗ ಎನರ್ಜಿ ಜಾಸ್ತಿ ಇರ್ತಕ್ಕಂಥ ದಿನ, ಒಂದು ನಿಮ್ಮ ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥ ದಿನ ಕೂಡ ಆಗುತ್ತೆ. ಹಾಗೆ ಕಟಕ ರಾಶಿಯ ಫಲಾನುಫಲಗಳು, ಕಟಕ ರಾಶಿಯ ಫಲಗಳನ್ನು ನೋಡಿದಾಗ ಕೆಲಸದಲ್ಲಿ ಉತ್ತಮ ಪ್ರಗತಿಯನ್ನು ಸಾಧಿಸ್ತಕ್ಕಂಥ ದಿನ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿ, ಬಟ್ ಕೆಲಸದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲ ಸಿಗುತ್ತೆ. ಹಣಕಾಸು ವಹಿವಾಟುಗಳು ಈ ದಿನ ವೃದ್ಧಿಯನ್ನು ತಂದುಕೊಡ್ತಕ್ಕಂಥದ್ದು ಇರ್ತದೆ. ಮ್ಯಾಕ್ಸಿಮಮ್ ನಿಮಗೆ ಲಾಭದ ದಿನವಾಗಿ ಪರಿಣಾಮವನ್ನು ಬೀರುತ್ತೆ. ಇನ್ನು ವಿದ್ಯಾರ್ಥಿ ವರ್ಗದವರೆಗೂ ಕೂಡ ಶುಭ ಫಲ ಪ್ರಾಪ್ತಿ ಆಗ್ತಕ್ಕಂಥದ್ದು, ವ್ಯಾಪಾರಸ್ಥರಿಗೂ ಕೂಡ ಶುಭ ಫಲ ಪ್ರಾಪ್ತಿ ಆಗ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ತೋರಿಸ್ತದೆ. ಖಂಡಿತವಾಗಿ ಶುಭದ ದಿನ, ಶುಭವಾಗಲಿ. ಅದೇ ರೀತಿಯಾಗಿ ಸಿಂಹರಾಶಿಯ ಫಲಾಫಲ ಆಗಿರ್ತಕ್ಕಂಥದ್ದು, ರಾಶಿಯಾಧಿಪತಿ ಪಂಚಮ ಸ್ಥಾನದಲ್ಲಿದ್ದಾನೆ, ತೃತೀಯಾಧಿಪತಿ ಪಂಚಮ ಸ್ಥಾನ, ನಷ್ಟಾಧಿಪತಿ ಪಂಚಮ ಸ್ಥಾನ, ಹಾಗೆ ಚತುರ್ಥಾಧಿಪತಿ ಪಂಚಮ ಸ್ಥಾನ. ಒಂದು ರೀತಿಯಾಗಿ ಪಂಚಮ ನಿಮಗೆ ಶುಭ ಫಲಗಳನ್ನು ಎರಡೂ ಕೊಡ್ತದೆ. ಆರೋಗ್ಯದಲ್ಲಿ ಚೆನ್ನಾಗಿ ಕೊಡುತ್ತೆ. ಲಕ್ಷ್ಮಿಯ ಸ್ಥಾನ ಅಂತ ನೋಡಿದ್ವಿ, ಪೂರ್ವ ಪುಣ್ಯ ಸ್ಥಾನ ಅಂತ ಕೂಡ ನೋಡಿದ್ವಿ, ಮೂಲ ತ್ರಿಕೋಣ ಅಂತ ನೋಡಿದ್ವಿ. ಒಂದು ಜ್ಞಾನದ ವೃದ್ಧಿಯ ಕಾಲ, ಜಸ್ಟ್ ನಾಲೆಡ್ಜಿಂದ ಅತ್ಯದ್ಭುತವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡ್ತಕ್ಕಂಥ ಕಾಲ, ಡಿವೋಟಿಂಗ್ ಆಗಿ ಸಾಧನೆಯನ್ನು ಮಾಡ್ತಕ್ಕಂಥ ಕಾಲ, ಕ್ರಿಯೇಟಿವಿಟಿಯಲ್ಲಿ ತುಂಬ ಯಶಸ್ಸು ಸಿಗ್ತಕ್ಕಂಥದ್ದು ಇರ್ತದೆ. ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ. ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸಗಳು ಕಾಣಿಸ್ತಕ್ಕಂಥದ್ದು ಇರ್ತದೆ. ಮಿಕ್ಕ ವಿಚಾರ ಅದ್ಭುತವಾಗಿರ್ತಕ್ಕಂಥ ಫಲ. ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು, ಹೆಚ್ಚಿನ ಮಹತ್ವವನ್ನು ನೀವು ಈ ದಿನ ನಿಮ್ಮ ಸಮಾಧಾನ, ಲಕ್ಸುರಿ ಲೈಫು, ಭೂಮಿ, ಹಾಗೆ ಫಾರ್ಮಿಂಗ್ ಇದರಲ್ಲಿ ತಲ್ಲೀನತೆ ಜಾಸ್ತಿ ಇರುತ್ತೆ. ಬಟ್ ಹಣಕಾಸು ವಹಿವಾಟುಗಳು ತುಂಬ ಚೆನ್ನಾಗಿರುತ್ತೆ. ಸುಖ ಭೋಜನ, ಮೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥ ಕಾಲ ಕೂಡ ಆಗ್ತಕ್ಕಂಥ ಇರ್ತದೆ. ಅಫ್ಕೋರ್ಸ್ ನಿಮಗೆ ಒಂದು ವಿಶೇಷವಾಗಿರ್ತಕ್ಕಂಥ ಫಲಪ್ರಶಸ್ತಿ ಸಿಗ್ತಕ್ಕಂಥ ದಿನ ಈ ಕನ್ಯಾ ರಾಶಿಯವ್ರಿಗೆ ಇರ್ತಕ್ಕಂಥದ್ದು. ಜಸ್ಟ್ ಡೇ ಕೂಡ ಆಗ್ತಕ್ಕಂಥದ್ದು ಕನ್ಯಾ ರಾಶಿಯವ್ರಿಗೆ. ತುಂಬ ರೆಸ್ಟ್ ಮಾಡಬೇಕು ಅಂತಕ್ಕಂಥದ್ದು ಇರ್ತದೆ. ಕನ್ಯಾ ರಾಶಿಯವ್ರಿಗೆ, ವಿದ್ಯಾರ್ಥಿಗಳಿಗೂ ಕೂಡ ಶುಭ ಫಲಪ್ರಾಪ್ತಿ, ವಿಶೇಷವಾಗಿರ್ತಕ್ಕಂಥ ಫಲಪ್ರಶಸ್ತಿ ಸಿಗ್ತಕ್ಕಂಥದ್ದು ಇರ್ತದೆ. ಹಾಗೆ ತುಲಾ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು, ತುಲಾ ರಾಶಿಯವರಿಗೆ ತಾವು ಎಷ್ಟು ಕಷ್ಟಪಟ್ಟು ಕೆಲಸವನ್ನು ಮಾಡ್ತೀರೋ ಅಷ್ಟು ಕೂಡ ಈ ದಿನ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಇದಕ್ಕಿದ್ದಾಗೆ ಧನಾಗಮ ಮತ್ತು ಟ್ರಾವೆಲಿಂಗ್, ಡ್ರೈವಿಂಗ್ ಯಾವುದಾದ್ರೂ ವಿಚಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಪ್ರಶಸ್ತಿ ಸಿಗ್ತದೆ. ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ, ಬಿಸ್ನೆಸ್ದಾರರಿಗೆ ಉತ್ತಮವಾಗಿರ್ತಕ್ಕಂಥ ಫಲಾನುಫಲಗಳು. ಹಾಗೆ ವೃಶ್ಚಿಕ ರಾಶಿಯವರ ಫಲಾನುಫಲಗಳನ್ನು ನೋಡಿದಾಗ ಧನಸ್ಥಾನದಲ್ಲಿ ಗ್ರಹಗಳಿದೆ. ಹೆಚ್ಚು ಧನಸ್ಥಾನ, ಮಾರಕ ಸ್ಥಾನ ಅಂತ ಕೂಡ ಕರೆದ್ವಿ. ಗುರುವಿನ ದೃಷ್ಟಿ ಇದೆ. ಇದ್ದಕ್ಕಿದ್ದ ಹಾಗೆ ಧನಾಗಮ ಬರತಕ್ಕಂಥದ್ದು ತುಂಬ ಜಾಸ್ತಿ. ಯಾರ್ಯಾರು ವೃಶ್ಚಿಕ ರಾಶಿಯಲ್ಲಿದ್ದೀರೋ ಮೋಸ್ಟ್ ಪ್ರಾಬಬಲಿ ನಿಮ್ಮ ಮಾತುಗಳು ಇವತ್ತು ಅಷ್ಟು ಸ್ಟ್ರಾಂಗೆಸ್ಟ್ ಕೂಡ ಇರುತ್ತೆ. ಅಥಾರಿಟಿ ಆಗಿರ್ತಕ್ಕಂಥ ಮಾತುಗಳು ಕೂಡ ಈ ವೃಶ್ಚಿಕ ರಾಶಿಯವರಿಗೆ ಲಭ್ಯವಾಗ್ತದೆ. ಹಣಕಾಸಿನ ವಿಚಾರದಲ್ಲಿ ಹೆಚ್ಚಿನದಾಗಿರ್ತಕ್ಕಂಥ ಫಲಾನುಫಲಗಳು ಲಭ್ಯವಾಗ್ತಕ್ಕಂಥ ಇರ್ತದೆ. ಜೊತೆಗೆ ನಿಮ್ಮ ಮಾತು ಕೂಡ ಡಿವೋಟಿಂಗ್ ಆಗಿರ್ತಕ್ಕಂಥದ್ದು, ತುಂಬ ಪ್ರಶಸ್ತವಾಗಿರ್ತಕ್ಕಂಥ ಸಮಯ. ಖಂಡಿತ ವೃಶ್ಚಿಕ ರಾಶಿಯವರೆಗೂ ಕೂಡ ಶುಭ ಫಲ ಪ್ರಾಪ್ತಿ ಆಗ್ತಕ್ಕಂಥದ್ದು ಇರ್ತದೆ. ಹಾಗೆ ಧನುರಾಶಿಯವರಿಗೆ ಮಹತ್ವವಾಗಿರ್ತಕ್ಕಂಥ ದಿನ ಕೂಡ. ಆಧ್ಯಾತ್ಮಿಕ ಸಾಧನೆ ಜೊತೆಗೆ ವ್ಯಾಪಾರದಲ್ಲಿ ಉತ್ತಮವಾಗಿರ್ತಕ್ಕಂಥ ಲಾಭ, ಆರೋಗ್ಯದಲ್ಲಿ ವೃದ್ಧಿ ಇರ್ತಕ್ಕಂಥದ್ದು,
ಧರ್ಮ ಪ್ರಚಾರವನ್ನು ಮಾಡ್ತಕ್ಕಂಥದ್ದು, ವಿಶೇಷವಾಗಿರ್ತಕ್ಕಂಥ ಫಲಪ್ರಶಸ್ತ ಗುರುವಿನ ನೋಟ, ಖಂಡಿತವಾಗಿ ಒಳ್ಳೆಯ ಒಂದು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವು, ಫಾರಿನ್ ಹೋಗ್ತಕ್ಕಂಥ ಅವಕಾಶಗಳು ಕೂಡ ನಿಮಗೆ ಈ ಒಂದು ಕಾಲದಲ್ಲಿ ಲಭ್ಯವಾಗ್ತಕ್ಕಂಥ ಧನುರಾಶಿಯವರಿಗಿದೆ. 4 ಗ್ರಹಗಳು ಸಮ್ಮಿಲನತೆಯಿಂದ ಬಹಳ ವಿಶೇಷವಾಗಿರ್ತಕ್ಕಂಥ ಫಲ ಕೂಡ ಸಿಗ್ತಕ್ಕಂಥದ್ದು ಇರ್ತದೆ. ಒಳ್ಳೆಯದಾಗಲಿ. ಮಕರ ರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಮಿಶ್ರ ಫಲಗಳಿರ್ತಕ್ಕಂಥದ್ದು ಇರ್ತದೆ, ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳಿರ್ತದೆ, ಆದರೂ ಸಹಿತ ಎಚ್ಚರ. ಇಟ್ಸ್ ಅ ವೆರಿ ಬ್ಯಾಡ್ ಡೇ ಕೂಡ ಮಕರ ರಾಶಿಯವ್ರಿಗಿರೋದ್ರಿಂದ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು, ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. 12ರ ಗ್ರಹದಲ್ಲಿ 12ರ ಸ್ಥಾನದಲ್ಲಿ ಹೆಚ್ಚು ಗ್ರಹಗಳಿದ್ದಾಗ ಆಧ್ಯಾತ್ಮಿಕ ಸಾಧಕರಾಗಬಹುದು. ರಿಸರ್ಚಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಗಳು ಸಿಗ್ಬೋದು. ಮಿಕ್ಕ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಇರ್ತಕ್ಕಂಥದ್ರಿಂದ ಸ್ವಲ್ಪ ತ್ರಯಂಬಕ ಮಂತ್ರವನ್ನು ಪಠನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಕುಂಭರಾಶಿಯ ಫಲಾಫಲ, ಅಫ್ಕೋರ್ಸ್ ಕುಂಭರಾಶಿಯವರಿಗೆ ಅಬಂಡೆಂಟ್ ಆಗಿ ನಿಮ್ಮ ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥದ್ದು ಇರ್ತದೆ. ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಕುಂಭರಾಶಿಯವರಿಗೆ ಈ ದಿನ ಲಭ್ಯವಾಗ್ತಕ್ಕಂಥದ್ದು. ನಿಮ್ಮ ಯಾವ ಕೆಲಸದಲ್ಲೂ ಕೂಡ ಜಯವನ್ನು ಸಾಧಿಸ್ತಕ್ಕಂಥದ್ದು ಇರ್ತದೆ. ಸಪ್ತಮಾಧಿಪತಿ 11ರ ಸ್ಥಾನದಲ್ಲಿದ್ದಾನೆ, ದಶಮಾಧಿಪತಿ 11ರ ಸ್ಥಾನದಲ್ಲಿದ್ದಾನೆ, ನವಮಾಧಿಪತಿ 11ರ ಸ್ಥಾನದಲ್ಲಿದ್ದಾನೆ. ಇವೆಲ್ಲ ಗ್ರಹಗಳ ಸಮ್ಮಿಲನತೆ. 6ರ ಅಧಿಪತಿ 11ರ ಸ್ಥಾನದಲ್ಲಿದ್ದಾನೆ. ಖಂಡಿತ ದಿ ಬೆಸ್ಟ್ ಡೇ ಕೂಡ ಈ ಕುಂಭರಾಶಿಯವರಿಗೆ. ಯಾವುದೇ ವರ್ಗದವರನ್ನು ತಗೊಂಡ್ರೂ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಮೀನರಾಶಿಯವರೆಗೂ ಸಹಿತ ದ ಬೆಸ್ಟ್ ಹೆಸರು, ಕೀರ್ತಿ, ಪ್ರತಿಷ್ಠೆ, ರಾಜಕೀಯ ಒಂದು ಲಾಭ ಇರ್ತಕ್ಕಂಥ ದಿನ ಕೂಡ ಆಗ್ತದೆ. ವಿಶೇಷವಾಗಿರ್ತಕ್ಕಂಥ ದಿನ. ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು ಕೂಡ ನೆರವೇರ್ತಕ್ಕಂಥದ್ದು ಮೀನರಾಶಿಯವ್ರಿಗೂ ಖಂಡಿತ ಇದೆ. ಮೀನರಾಶಿಯವರು ಕೇವಲ ರಾಹು ಶಾಂತಿಯನ್ನಷ್ಟೇ ಮಾಡಿಕೊಳ್ಳಿ, ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಮೀನರಾಶಿಯವ್ರಿಗೂ ಸಿಗ್ತದೆ. ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು. 2026 ತುಲಾರಾಶಿ. ನೀವು ಈ ಒಂದು ವರ್ಷ ನಿಮ್ಮ ಪ್ರಮೋಷನಲ್ಲಿ ಖಚಿತ. ಕೆಲಸ ಫ್ಲಕ್ಚುಯೇಟಿಂಗ್ ಇತ್ತು, ಆ ಫ್ಲಕ್ಚುಯೇಟಿಂಗಲ್ಲಿ ಒಂದು ಪೊಟೆನ್ಷಿಯಾಲಿಟಿ. ಯಾರು ಕಾಂಟ್ರಾಕ್ಟ್ ಬೇಸಿಸಲ್ಲಿ ತುಲಾರಾಶಿಯವರು ಕೆಲಸ ಮಾಡ್ತಿದ್ದೀರೋ ಅವ್ರಿಗೆ ಪರ್ಮನೆಂಟ್ ಆಗ್ತಕ್ಕಂಥದ್ದು ಶತಸಿದ್ಧ. ಹಣಕಾಸಿನ ಸಮಸ್ಯೆ ಇತ್ತು, ಅಫ್ಕೋರ್ಸ್ ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ಫಲ ಸಿಗ್ತದೆ. ಜೊತೆಗೆ ನಿಮ್ಮ ಕೆಲಸದಲ್ಲಿ ಮೇಲುಗೈ ಸಾಧಿಸ್ತೀರಿ. ವ್ಯಾಪಾರಸ್ಥರಿಗೂ ಕೂಡ ಉತ್ತಮ ಫಲಪ್ರಾಪ್ತಿ ಆಗ್ತಕ್ಕಂಥದ್ದಿರುತ್ತೆ. ಜೊತೆಗೆ ಹೆಸರು, ಕೀರ್ತಿ, ಪ್ರತಿಷ್ಠೆ, ಲಭ್ಯತೆ 2026 ತುಲಾರಾಶಿಯವರಿಗೆ ಲಭ್ಯ. ಖಂಡಿತವಾಗಿ ಈ ಕಾಲವನ್ನು ಸದುಪಯೋಗ ಮಾಡಿಕೊಳ್ಳಿ. ಸರ್ಕಾರಿ ಕೆಲಸಕ್ಕೂ ಕೂಡ ವಿಶೇಷವಾಗಿರ್ತಕ್ಕಂಥ ಒಂದು ಸಮಯ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.